Hi everyone, welcome to our CAD NEST YouTube channel. ನಾನು ಕಾವ್ಯ. ಇನ್ ಪ್ರೀವಿಯಸ್ ಸೆಷನಲ್ಲಿ ನಾನು ನಿಮಗೆ ಫಾರ್ಮ್ಯಾಟ್ ಸೆಲ್ ಬಗ್ಗೆ ಹಾಗೆ ಶೇಡಿಂಗ್ ಸೆಲ್ಲು ಯಾವ ರೀತಿ ಹಾಗೆ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ಟೋಟಲ್ನ ಅವರೇಜ್ನ ಮಿನಿಮಮ್ ಮ್ಯಾಕ್ಸಿಮಮ್ನ ಯಾವ ರೀತಿ ಕಂಡುಹಿಡಿಬೋದು ಡೈರೆಕ್ಟ್ ಮೆಥಡಲ್ಲಿ ಅಂತ ನಾನು ಹೇಳ್ಕೊಡ್ತೀನಿ. ದೆನ್ ಹೇಗೆ ಈಗ ಟೋಟಲ್ನ ಕಂಡುಹಿಡಿಬೇಕು. ಜಸ್ಟ್ ಇಲ್ಲಿ ಹೋಗಿ ಆಟೋ ಸಮ್ಗೆ ಹೋಗಿ ಸಮ್ನ ಕ್ಲಿಕ್ ಮಾಡಿ ಎಂಟರ್ ಮಾಡಿದ್ರೆ ಅದೇ ಥರ ಫಾರ್ಮುಲಾ ಬರುತ್ತೆ. ಈಗ ಇದನ್ನು ನೀವು ಓವರಾಲ್ ಡ್ರ್ಯಾಗ್ ಮಾಡ್ಬೋದು. ಹಾಗೆ ಅವರೇಜನ್ನು ಕಂಡುಹಿಡಿಬೇಕು. ಸಮ್ಸ್ಗೆ ಹೋಗಿ ಅವರೇಜ್ ಅಂತ ಕೊಡಿ. ದೆನ್ ಇಲ್ಲಿ ಟೋಟಲ್ ಕೂಡ ಸೆಲೆಕ್ಟ್ ಆಗುತ್ತೆ. ಜಸ್ಟ್ ಸೋಷಿಯಲ್ ತನಕ ತೊಗೊಳ್ಳಿ, ಎಂಟರ್ ಕೊಡಿ, ಅವರೇಜ್ ಜಸ್ಟ್ ಡ್ರ್ಯಾಗ್ ಮಾಡಿ. ಓಕೆ, ಮಿನಿಮಮ್ ಅಲ್ಲಿ ಹೋಗಿ ಮಿನಿಮಮ್ ಅಂತ ತೊಗೊಳ್ಳಿ. ದೆನ್ ಜಸ್ಟ್ ಸೋಷಿಯಲ್ ತನಕ ತೊಗೊಳ್ಳಿ, ಡ್ರ್ಯಾಗ್ ಮಾಡಿ. ಜಸ್ಟ್ ಈಗ ಇದನ್ನು ಪೂರ್ತಿಯಾಗಿ ಡ್ರ್ಯಾಗ್ ಮಾಡಿ. ಹಾಗೆ ಮ್ಯಾಕ್ಸಿಮಮ್ ಇಲ್ಲಿ ಹೋಗಿ ಮ್ಯಾಕ್ಸಿಮಮನ್ನು ಕೊಡ್ಬೋದು. ನೀವೀಗ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೋಷಿಯಲ್ ಸಬ್ಜೆಕ್ಟ್ ತನಕ ಎಂಟರ್ ಮಾಡಿ ಡ್ರ್ಯಾಗ್ ಮಾಡಿದರೆ ಓವರಾಲ್ ಎಲ್ಲ ಬರುತ್ತೆ. ಹಾಗೆ ಇಲ್ಲಿ ಬಂದರೆ ಕೌಂಟ್ ಎಷ್ಟು ಸಬ್ಜೆಕ್ಟ್ ಇದೆ ಅಂತ ಕೌಂಟ್ ಮಾಡಬೇಕು ಅಂದಾಗ ಇಲ್ಲಿ ಕೌಂಟ್ ನಂಬರ್ಸ್ ಅಂತ ಕೊಟ್ಟು ಎಷ್ಟು ಸಬ್ಜೆಕ್ಟ್ ಇದೆ ಎಂಟರ್ ಮಾಡಿದ್ರೆ 10 ಸೆಲ್ಸ್ ಇದೆ. ಸಬ್ಜೆಕ್ಟ್ ಮೇಲೆ ತೊಗೊಳಂಗಿದ್ರೆ ಸಬ್ಜೆಕ್ಟ್ ಮೇಲೆ ತೊಗೋಬೋದು. ಈ ರೀತಿಯಾಗಿ ಸಪೋಸ್ ಈಗ ನಾನು 10th ಅಂತ ಇಲ್ಲಿ ತೊಗೊಂಡಿದ್ದೀನಿ, 10th ಅಂತ ತೊಗೊಂಡೆ. ಇದನ್ನು ನಾನು ಡ್ರ್ಯಾಗ್ ಮಾಡಿದ್ರೆ 11, 12 ಆ ಥರ ಬರುತ್ತೆ. ಓಕೆ, ಸೊ ಈಗ ನನಗೆ ಡೌನಿಗೆ ಬೇಕು ಅಂದಾಗ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ ಫಿಲ್ ಡೌನ್ ಅಂತ ಕೊಟ್ಟರೆ ಡೌನಿಗೆ ಸೆಲೆಕ್ಟ್ ಆಗುತ್ತೆ. ಫಿಲ್ ರೈಟ್ ಅಂತ ಕೊಟ್ಟಾಗ ರೈಟಿಗೆ ಸೆಲೆಕ್ಟ್ ಆಗುತ್ತೆ. ಅಪ್ ಅಂತ ಕೊಟ್ಟರೆ ಅಪ್ಪಲ್ಲಿ ಫಿಲ್ ಆಗುತ್ತೆ. ಈ ರೀತಿಯಾಗಿ ನೀವು ಫಿಲ್ಲನ್ನು ಮಾಡ್ಬೋದು. ಲೆಫ್ಟ್, ರೈಟ್, ಸೆಂಟರ್, ಅಪ್. ಓಕೆ, ಹೀಗೆ ನೀವು ಫಿಲ್ಲನ್ನು ಮಾಡಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟೋಟಲ್, ಅವರೇಜ್ ಮತ್ತು ಮಿನಿಮಮ್, ಮ್ಯಾಕ್ಸಿಮಮ್ ಕೌಂಟ್ ಹಾಗೆ ವಿತೌಟ್ ಫಾರ್ಮುಲಾ ಇಲ್ಲಿ ಜಸ್ಟ್ ಸಮ್ಮನ್ನು ಕ್ಲಿಕ್ ಮಾಡಿ ಮತ್ತು ಫಿಲ್ ಡೌನ್, ಫಿಲ್ ಲೆಫ್ಟ್, ಫಿಲ್ ಸೀರೀಸನ್ನು ಯಾವ ರೀತಿ ಮಾಡೋದು ಅಂತ. ಓಕೆ, ಈಗ ಇದೇ ರೀತಿ ಈ ವಿಡಿಯೋವನ್ನು ನೋಡ್ತಾ ಇರಿ. ನೆಕ್ಸ್ಟ್ ಇನ್ನಷ್ಟು ಇನ್ಫಾರ್ಮೇಷನ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ 1 to 5,000 ನಂಬರ್ಸ್ನ ನಾವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.